ನಮಸ್ಕಾರ. ಮಾನ್ಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧೀಜಿ ಸಾಹೇಬರಿಗೆ ಹಾಗೂ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಮ್ಮ ನಂಜನಗೂಡು ಕ್ಷೇತ್ರದ ಜನತೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಮ್ಮದೊಂದು ಮನವಿ. ನಮ್ಮ ನಂಜನಗೂಡಿನ ಯುವ ಶಾಸಕರಾದ ಶ್ರೀ ದರ್ಶನ್ ಧ್ರುವನಾರಾಯಣ್ ಸಾಹೇಬರಿಗೆ ಏನು 2ನೇ ಹಂತದಲ್ಲಿ ಸಚಿವ ಸಂಪುಟ ವಿಸ್ತರಣೆ ನಡೆಯುತ್ತಿದೆ. ಅದರಲ್ಲಿ ನಮ್ಮ ನಂಜನಗೂಡು ಶಾಸಕರಾದ ಶ್ರೀ ದರ್ಶನ್ ಧ್ರುವನಾರಾಯಣ್ ಸಾಹೇಬರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಅವರನ್ನು ಕ್ಯಾಬಿನೆಟ್ ಸಚಿವರನ್ನಾಗಿ ಮಾಡಿ ಮತ್ತು ಯುವ ಪೀಳಿಗೆಯನ್ನು ಮತ್ತು ನಮ್ಮ ಮೈಸೂರು ಭಾಗದಲ್ಲಿ ನಮ್ಮ ದಲಿತ ಮುಖವಾಣಿಯಾಗಿ ಅವರಿಗೆ ಒಂದು ಅವಕಾಶವನ್ನು ನೀಡಿ ಅವ್ರಿಗೊಂದು ನ್ಯಾಯ ಕಲಿಸಬೇಕಾಗಿ ನಾನು ಈ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಮತ್ತು ಮಾನ್ಯ ಧ್ರುವನಾರಾಯಣ್ ಸಾಹೇಬ್ರವರು 2 ಬಾರಿ ಸಂಸತ್ ಸದಸ್ಯರಾಗಿ ಹಾಗೂ 2 ಬಾರಿ ವಿಧಾನಸಭಾ ಸದಸ್ಯರಾಗಿ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸುಮಾರು 9 ಜಿಲ್ಲೆಗಳನ್ನು ವಹಿಸಿಕೊಂಡು ಎಲ್ಲ ರೀತಿಯ ಸಂಘಟನೆಯನ್ನು ಮಾಡಿ ಪಕ್ಷದಲ್ಲಿ ಸಂಘಟನೆಯನ್ನು ಮಾಡಿ ಯುವಕರನ್ನ ಸಂಘಟಿಸಿ ಪಕ್ಷ ಅಧಿಕಾರ ಬರುವ ಸಮಯದಲ್ಲಿ ದುರದೃಷ್ಟವಶಾತ್ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಈ ದಿನ ಅವರು ನಮ್ಮ ಜೊತೆಗಿದ್ದರೆ ಅವರು ಉಪಮುಖ್ಯಮಂತ್ರಿಗಳಾಗ ಒಂದು ಅವಕಾಶ ಚೆನ್ನಾಗಿತ್ತು ಮತ್ತು ಅವರು ರಾಜಕೀಯದಲ್ಲಿ ಉತ್ತುಂಗಕ್ಕೆ ಎಲ್ಲ ಅವಕಾಶಗಳಿದ್ದು ಅವರನ್ನು ನಾವು ಕಳ್ಕೊಂಡಿದ್ದೀವಿ. ದುರದೃಷ್ಟವಶಾತ್ ನಮ್ಮ ದೌರ್ಭಾಗ್ಯ. ಆದರೆ ನಾವು ಅವರ ಧ್ರುವನಾರಾಯಣ್ ಸಾಹೇಬ್ರ ಮುಖವಾಣಿಯನ್ನು ನಾವು ದರ್ಶನ್ ಧ್ರುವನಾರಾಯಣ್ ಸಾಹೇಬ್ರಲ್ಲಿ ನೋಡ್ತಾ ಇದ್ದೀವಿ. ಅವರು ಜನರಾಗಿಯಾಗಿ ಜನರ ಕೈಗೆ ಪ್ರತಿದಿನಾನೂ ಸಿಗ್ತಾ ಇದ್ದಾರೆ. ಮತ್ತೆ ಎಲ್ಲ ಗ್ರಾಮಗಳಲ್ಲೂ ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ನಡೀತಾ ಇದೆ. ಓದಲ್ಲಿ ಬಂದಲ್ಲೆಲ್ಲ ಜನಮನ್ನಣೆ ಗಳಿಸ್ತಾ ಇದ್ದಾರೆ. ಹಾಗೂ ಯುವ ಪೀಳಿಗೆ ಮತ್ತೆ ಮುಂದಿನ ಕಾಂಗ್ರೆಸ್ ಅಡಿಪಾಯಕ್ಕೆ ಒಂದು ಅಡಿಪಾಯ ಹಾಕದಂಗಾಗುತ್ತೆ ಇವ್ರ ನಾಯಕತ್ವ ಬೆಳೆಸಿದ್ದಾರೆ ಅಂತ ಈ ಮುಖಾಂತರ ನಾನು ಹೇಳುತ್ತಾ, ಮಾನ್ಯ ಕಾಂಗ್ರೆಸ್ ಮುಂಚೂಣಿ ನಾಯಕರುಗಳು, ಅಗ್ರಗಣ್ಯ ರಾಷ್ಟ್ರೀಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರಲ್ಲೂ ನಾವು ಒಕ್ಕೊರಲಿನಿಂದ ನಂಜನಗೂಡು ಕ್ಷೇತ್ರದ ಜನತೆ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಅವ್ರನ್ನ ಎರಡನೇ ಬಾರಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟು ಅವರನ್ನು ಸಚಿವರನ್ನಾಗಿ ಮಾಡಿದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಇನ್ನು ಒಂದು ಒಳ್ಳೆ ಗಟ್ಟಿ ನೆರೆಯಾಗುತ್ತಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನವೀನ್ ಕುಮಾರ್ ಮುಳ್ಳೂರು, ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಂಜನಗೂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ರಾಜೀವ್ ಗಾಂಧಿ